ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಂಬಂಧಗಳಲ್ಲಿ ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದ್ದೇವೆಂಬ ತೃಪ್ತಿ ನಮಗಿದ್ದರೆ ಸಾಕು. ಇನ್ನೊಬ್ಬರ ಹೊಗಳಿಕೆ ತೆಗಳಿಕೆಗಳ ಅವಶ್ಯಕತೆ ಇಲ್ಲ. ಹೌದಲ್ವಾ ಸ್ನೇಹಿತರೆ? ನಮಗೆ ಇರುವಂತಹ ರೆಸ್ಪಾನ್ಸಿಬಿಲಿಟೀಸನ್ನು ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ ಅನ್ನೋ ಆತ್ಮತೃಪ್ತಿ ನಮಗಿದ್ರೆ ಸಾಕು ಸ್ನೇಹಿತರೆ. ಕೆಲವೊಮ್ಮೆ ಸಂದರ್ಭಗಳಲ್ಲಿ ಹೇಗಾಗುತ್ತಪ್ಪ ಅಂದರೆ, ನೀವು ಎಷ್ಟೇ ಪರ್ಫೆಕ್ಟಾಗಿ ಮಾಡಿರಿ, ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಕೂಡ ಕೆಲವೊಬ್ಬರು ಎಲ್ಲದರಲ್ಲೂ ಕೂಡ ಏನಾದರೂ ಹುಡುಕ್ತಾನೆ ಇರ್ತಾರೆ ತಪ್ಪನ್ನು, ಅಲ್ವಾ? ಇವಾಗ ಒಂದು ಗಾದೆ ಇದೆ ಅಲ್ವಾ, ಮೊಸರಲ್ಲೂ ಕೂಡ ಕಲ್ಲು ಹುಡುಕ್ತಾರೆ ಅಂತ ಅನ್ನೋದು. ಸೊ ಮೊಸರಲ್ಲಿ ಯೂಶಲಿ ಯಾರು ಕಲ್ಲು ಹಾಕಿರ್ತಾರೆ, ಆದರೂ ಕೂಡ ಅವರೊಂದು ಮನೋಭಾವ ಹೇಗಿರುತ್ತೆ ಅಂದರೆ ಎಲ್ಲದರಲ್ಲೂ ಕೂಡ ತಪ್ಪನ್ನು ಹುಡುಕ್ಲೇಬೇಕು. ಅದು ಚಿಕ್ಕದಾದ್ರೂ ಅಷ್ಟೇ, ದೊಡ್ಡದಾದ್ರೂ ಅಷ್ಟೇ. ಸೊ ಕೆಲವೊಂದು ವಿಷಯಗಳನ್ನು ನಾವು ಬಿಟ್ಬಿಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೂ ಕೂಡ ಕೆಲವೊಬ್ರು ಅದನ್ನ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾನೆ ಇರ್ತಾರೆ. ಅದರಿಂದ ನಮ್ಮ ಒಂದು ಮನೋಭಾವನ ಬದಲಾಯಿಸುವಂತಹ ಆಟ ಅವರಲ್ಲೂ ಕೂಡ ಇರ್ಬೋದು, ಹೇಳೋದಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ನಮಗೆ ಆತ್ಮಸಾಕ್ಷಿ ಅನ್ನೋದು ಒಂದು ಇದ್ದೇ ಇರುತ್ತೆ ಅಲ್ವಾ ಸ್ನೇಹಿತರೆ? ನಮ್ಮ ಆತ್ಮಸಾಕ್ಷಿಗೆ ನಾವು ಕರೆಕ್ಟಾಗಿದ್ದೀವಿ, ನಾನು ಮಾಡಿರುವಂತಹ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ನಮಗೆ ಗೊತ್ತಾದರೆ ಸಾಕು ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ಆಗಬಹುದು, ನಾವು ಬೇರೆಯವ್ರನ್ನ ಯಾವಾಗಲೂ ಒಪ್ಪಿಸ್ಬೇಕು ಅಂತ ಕೆಲಸ ಮಾಡೋಕ್ಕೆ ಹೋದಾಗ ಅದು ನಮ್ಮ ಮನಸ್ಸಾಕ್ಷಿ ವಿರುದ್ಧವಾಗೇ ಆಲ್ಮೋಸ್ಟ್ ನಾವು ಮಾಡಬೇಕಾಗತ್ತೆ. ಅಂಥ ಅವಶ್ಯಕತೆ ನಮಗೆ ಬೇಡವೇ ಬೇಡ ಸ್ನೇಹಿತರೆ. ಏನೇ ಇದ್ದರೂ ಕೂಡ ನಮ್ಮ ಒಂದು ಅವಶ್ಯಕತೆ ಏನಿದೆ, ಹಾಗೆ ನಮ್ಮ ಮನಸ್ಸಾಕ್ಷಿಗೆ ನಾವು ಕರೆಕ್ಟಾಗಿದ್ವಿ ಅಂದ್ರೇ ಸಾಕು. ಕೆಲವೊಬ್ಬರು ನೀವೇನೇ ಮಾಡಿರಿ, ಎಷ್ಟೇ ಕರೆಕ್ಟಾಗಿದ್ದರೂ ಕೂಡ ತಪ್ಪನ್ನು ಹುಡುಕಿ ನಿಮ್ಮ ಮೇಲೆ ಏನಾದ್ರು ಒಂದು ಅಪರಾಧನ ತರ್ತಾನೆ ಇರ್ತಾರೆ. ಇನ್ನು ಕೆಲವೊಬ್ಬರು ನೀವೇನೇ ತಪ್ಪು ಮಾಡಿದರೂ ಕೂಡ ಅದನ್ನು ಮುಚ್ಚಾಕ್ಬಿಟ್ಟು ನಿಮ್ಮನ್ನು ಸರಿದಾರಿಗೆ ತಿದ್ದುವಂತಹ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ಎರಡೂ ಸಂದರ್ಭಗಳಲ್ಲಿ ಕೂಡ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ನಾನು ಹೇಳೋದು ಇಷ್ಟೇ, ಬೇರೆಯವ್ರ ಬಗ್ಗೆ ನಾವು ಅತಿಯಾಗಿ ತಲೆ ಕೆಡಿಸ್ಕೊ ಓದೋಷ್ಟು ನಮ್ಮನ್ನು ನಾವೇ ಕಳ್ಕೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಅಂಥ ಒಂದು ಪ್ರಯತ್ನ ನಮಗೆ ಬೇಡ. ನಮ್ಮ ಅವಶ್ಯಕತೆ ಎಷ್ಟಿದೆ, ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವೇನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.